ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್. ನೀವು ನೋಡ್ತಾ ಇದ್ದೀರಿ ಟೆಕ್ ನ್ಯೂಸ್ ವಿತ್ ರಾಹುಲ್. ಹಾಗಾದರೆ ಬನ್ನಿ, ಈ ವಾರದ ಸುದ್ದಿಗಳು ಏನೇನಂತ ನೋಡ್ಕೊಂಬರೋಣ. ಎನ್ವಿಡಿಯಾ CES 2026 AI ದೊಡ್ಡ ಘೋಷಣೆಗಳು. ಈ ವಾರ ಎನ್ವಿಡಿಯಾ CES 2026ನಲ್ಲಿ ಹೊಸ AI ತಂತ್ರಜ್ಞಾನಗಳನ್ನು ಪ್ರಕಟಿಸಿದೆ. ವೆರಾ ರೂಬಿನ್ ಎಂಬ ಹೊಸ 6-ಚಿಪ್ AI ಪ್ಲಾಟ್ಫಾರ್ಮ್ ಇನ್ನು ಮುಂದೆ 3.5 ಪಟ್ಟು ವೇಗವಾಗಿ ತರಬೇತಿ ಮತ್ತು 5 ಪಟ್ಟು ವೇಗವಾಗಿ ಸಂಚಿಕೆ ಮಾಡಲು ಸಾಮರ್ಥ್ಯವಿದೆ ಎಂದು ಹೇಳಿದರು. ಇದರಿಂದ ದೊಡ್ಡ AI ಕಂಪ್ಯೂಟರ್ ಕಾರ್ಯನಿರ್ವಹಣೆಯಲ್ಲಿ ಉತ್ತಮ ಪರಿಣಾಮ ಎದುರಾಗಲಿವೆ. ಇವು AI ಟ್ರೈನಿಂಗ್ ಅಥವಾ ಓವರ್ಲೋಡ್ ಮಲ್ಟಿಪಲ್ ಎಕ್ಸಲರೇಟರ್ ಬೇಕಾದರೆ ಇದು ದೊಡ್ಡ ಲಾಭ ನೀಡುತ್ತದೆ. XAIಗೆ ದೊಡ್ಡ ಹಣದ ಹೂಡಿಕೆ. ಎಲಾನ್ ಮಸ್ಕ್ನ ಸಂಸ್ಥೆಯ XAIಗೆ $20 ಬಿಲಿಯನ್ ಗಿಂತ ಹೆಚ್ಚು ಹೂಡಿಕೆ ಒಪ್ಪಂದವಾಗಿದೆ. ಇದು ಗುರಿಗಿಂತ ಹೆಚ್ಚು. ಇಲ್ಲಿ ಎನ್ವಿಡಿಯಾ ಮತ್ತು ಸೆಸ್ಕೊ ಹೂಡಿಕೆದಾರರಿಗೆ ಸೇರಿದ್ದಾರೆ. ಇದು AI ಮತ್ತು ಆಟೋನಮಸ್ ಟೆಕ್ಗಳಲ್ಲಿ AIXಗೆ ಇನ್ನಷ್ಟು ಶಕ್ತಿ ನೀಡಲಿದೆ. ಕ್ವಾಲ್ಕಾಮ್ ರೋಬೋಟಿಕ್ ಚಿಪ್ಸ್ Q10. ಕ್ವಾಲ್ಕಾಮ್ ತನ್ನ ಡ್ರ್ಯಾಗನ್ವಿಂಗ್ IQ10 18-ಕೋರ್ ಚಿಪ್ ಅನ್ನು ರೋಬೋಟಿಕ್ಸ್ಗಾಗಿ ಬಿಡುಗಡೆ ಮಾಡಿದೆ. ಈ ಚಿಪ್ 20 ಕ್ಯಾಮೆರಾಗಳ ಡೇಟಾ ಅನ್ನು ಒಂದೇ ಸಮಯದಲ್ಲಿ ಪ್ರಕ್ರಿಯೆ ಮಾಡಬಹುದು. ಇದು ರೋಬೋಟ್ ಮ್ಯಾನುಫ್ಯಾಕ್ಚರರ್ಗಳ ಹೆಚ್ಚು ದೃಢವಾದ ವಿಷನ್ ಮತ್ತು ತ್ವರಿತ ಪ್ರೊಸೆಸಿಂಗ್ಗಾಗಿ ಬಳಸಬಹುದು. ಬೋಸ್ಟನ್ ಡೈನಾಮಿಕ್ಸ್ ಮತ್ತು ಗೂಗಲ್ ಡೀಪ್ಮೈಂಡ್ ಸಹಕಾರ. ಬೋಸ್ಟನ್ ಡೈನಾಮಿಕ್ಸ್ ತನ್ನ ಇಂಡಸ್ಟ್ರಿಯಲ್ ಹ್ಯೂಮನಾಯ್ಡ್ ರೋಬೋಟ್ ಅಟ್ಲಾಸ್ಗೆ ಗೂಗಲ್ ಡೀಪ್ಮೈಂಡ್ನ AI ಸೇರಿಸಲು ಯೋಜನೆ ಮಾಡಿದೆ. 2028ಕ್ಕೆ US ತಯಾರಿಕಾ ಘಟಕದಲ್ಲಿ ಬಳಸಲು. ಈ ಮಾದರಿಯ ರೋಬೋಟ್ಸ್ ತನ್ನ ಗುರಿಯ ಮೈನ್ಸ್ಟ್ರೀಮ್ ಇಂಡಸ್ಟ್ರಿಯಲ್ ವರ್ಕ್ಗಳಿಗೆ ಕಮಿಷನ್ ಬರುತ್ತದೆ. ಟಿಯಾಕಾನ್ ಮಂಗಳೂರು 2026 ದಕ್ಷಿಣ ಕನ್ನಡದಲ್ಲಿ ಸ್ಟಾರ್ಟ್ಅಪ್ಗಳ ಮೇಳ. ಮಂಗಳೂರಿನಲ್ಲಿ ಟಿಯಾಕಾನ್ 2026 ನಡೆಯಲಿದೆ. 500ಕ್ಕೂ ಹೆಚ್ಚು ಉದ್ಯಮಿ ಮತ್ತು ಇನ್ವೆಸ್ಟರ್ಗಳ ಸೇರಿ ಪ್ರಮುಖ ಸ್ಟಾರ್ಟ್ಅಪ್ ಈವೆಂಟ್ ಆಗಿದೆ. ಇದು ವಿಶೇಷವಾಗಿ ಕೋಸ್ಟಲ್ ಕರ್ನಾಟಕದ ಸ್ಟಾರ್ಟ್ಅಪ್ಸ್ ಮತ್ತು ಇನ್ನೋವೇಷನ್ ಇಕೋಸಿಸ್ಟಮ್ಗೆ ಸ್ಪಾಟ್ಲೈಟ್ ನೀಡಲಿದೆ. ಎಕ್ಸ್ಪ್ಲೋರ್ ನೆಟ್ವರ್ಕಿಂಗ್ ಮತ್ತು ಫೌಂಡಿಂಗ್ ಅವಕಾಶ ಇರುತ್ತದೆ. ಇದು ಜನವರಿ 16ನೇ ತಾರೀಖು ಜರುಗಲಿದೆ. ಕರ್ನಾಟಕದಲ್ಲಿ ಕಾಡು ಮತ್ತು ಮನುಷ್ಯರ ನಡುವೆ ಸಂಭವಿಸುವ ದ್ವಂದ್ವಗಳನ್ನು ತಂತ್ರಜ್ಞಾನ ಬಳಸಿ ಕಂಟ್ರೋಲ್ ಮಾಡಲು ಹೊಸ ವ್ಯವಸ್ಥೆಗಳನ್ನು ಪರಿಚಯಿಸಲಾಗಿದೆ. ಇದಕ್ಕೆ 1926 ಹೆಲ್ಪ್ಲೈನ್ ಮತ್ತು ಕಮಾಂಡ್ ಕಂಟ್ರೋಲ್ ಸೆಂಟರ್ ಜೊತೆ ಟೆಕ್ ಸಪೋರ್ಟ್ ಕೂಡ ಸೇರಿದೆ. ಇದರಿಂದ ಫಾರೆಸ್ಟ್ ಕಂಪ್ಲೇಂಟ್ ರಿಪೋರ್ಟಿಂಗ್ ಮತ್ತು ರಿಯಲ್ ಟೈಮ್ ಕೋಆರ್ಡಿನೇಷನ್ ಸುಲಭವಾಗಿ ಮಾಡಬಹುದು. ಪ್ರಜ್ಞಾ AI ಕನ್ನಡ AI ಸಿಸ್ಟಮ್ ಲಾಂಚ್ ಆಗಿದೆ. ತುಮಕೂರಿನಲ್ಲಿ ಪ್ರಜ್ಞಾ AI ಎಂಬ ಕನ್ನಡ ಸೆಂಟ್ರಿಕ್ AI ಸಿಸ್ಟಮ್ ಅಭಿವೃದ್ಧಿ ಕೂಡ ವ್ಯಕ್ತಪಡಿಸಿದೆ. ಇದು ChatGPT ನಂತಹ ಮಾಡೆಲ್ ಆದರೆ ಕನ್ನಡ ಲಿಟರೇಚರ್, ಹಿಸ್ಟರಿ, ಕಲ್ಚರ್ ಡಾಟಾಗೆ ಒಪ್ಪಂದವಾಗಿರುತ್ತದೆ. ಪರ್ಯಾಯ ವಿಷನ್ ಯುಗಾದಿ 2026ರವರೆಗೆ ರಿಲೀಸ್ ಆಗಲಿದೆ ಎಂದು ಹೇಳಿದೆ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಾರ ಸಿಗ್ತೀನಿ ಹೊಸ ಸುದ್ದಿಗಳೊಂದಿಗೆ. ಅಲ್ಲಿವರೆಗೂ